ಅಷ್ಟಕ್ಕೂ ತಮಿಳುನಾಡಿನ ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಬಲೆಗೆ ಬಿದ್ದಿದ್ದು ಹೇಗೆ? ಧರ್ಮಸ್ಥಳದಲ್ಲಿ ಗುಂಡಿ ತೋಡಿಸಲು ಎಷ್ಟು ದಿನಗಳಿಂದ ಪ್ಲಾನ್ ಆಗಿತ್ತು? ಮಾಸ್ಕ್ ಮ್ಯಾನ್ಗೆ ಎಷ್ಟು ಹಣ ಕೊಟ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಅಷ್ಟೇ ಅಲ್ಲ, ಮಾಸ್ಕ್ ಮ್ಯಾನ್ ಪತ್ನಿ ಕೂಡ ಟಿವಿ9 ಜೊತೆ ಮಾತನಾಡಿದ್ದಾರೆ. ಏನಾಗಿತ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಮುಂದೆ ಯಾರಿದ್ದಾರೆ ಹೆಂಗಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಚಿನ್ನಯ್ಯನ ಬಡತನವೇ ಬಂಡವಾಳ. ಮಾಸ್ಕ್ ಮ್ಯಾನ್ಗೆ ಇದ್ದಿದ್ದ ಹಣದ ಅವಶ್ಯಕತೆಯೇ ಹೋರಾಟಗಾರರಿಗೆ ವರದಾನ. ಅಷ್ಟಕ್ಕೂ ತಮಿಳುನಾಡಿನ ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ಮಾಸ್ಕ್ ಮ್ಯಾನ್ ಪತ್ನಿಯೇ ಟಿವಿ9 ಜೊತೆ ಮಾತನಾಡಿದ್ದಾರೆ. 2 ಲಕ್ಷದ ಹಣದ ಆಸೆಗೆ ಕೆಡ್ಡಾಗೆ ಬಿದ್ದ ಚಿನ್ನಯ್ಯ. ಇದು ಬಾಡಿಗೆ ಮನೆ ಸರ್. 2 ಲಕ್ಷ ಕೊಟ್ಟು 10 ವರ್ಷಕ್ಕೆ ಹಾಕಿರೋದು. 8 ವರ್ಷ ಆಯ್ತು ಸರ್. ಇನ್ನು 2 ವರ್ಷದ ಆವಾಗಲೇ ಮನೆಯವರು ಬಂದು ತುಂಬಾ ಸ್ವಲ್ಪ ಇದು ಮಾಡ್ತಾರೆ. 2 ಲಕ್ಷ ಹಣ 2 ತಿಂಗಳಿಂದ ಆಪರೇಷನ್. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ SITಯಿಂದ ಲಾಕ್ ಆಗಿರುವ ಮಾಸ್ಕ್ ಮ್ಯಾನ್ ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರಿನವನು ಅನ್ನೋದು ಗೊತ್ತಾಗಿದೆ. ಪತಿ ಬಂಧನ ಆಗಿರುವ ವಿಷಯವನ್ನ ಮಾಧ್ಯಮಗಳ ಮೂಲಕವೇ ತಿಳಿದುಕೊಂಡಿರುವ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ, ಇಬ್ರು 15 ವರ್ಷದಿಂದ ಜೀವನ ಮಾಡ್ತಿದ್ದೇವೆ. ಆದ್ರೆ 2 ತಿಂಗಳ ಹಿಂದೆ ಅವರು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರಗೆ ಹೋದವರು ವಾಪಸ್ ಆಗಿರಲಿಲ್ಲ ಎಂದ ಪತ್ನಿ, ನನ್ನ ಪತಿ ತಪ್ಪು ಮಾಡಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಆದರೆ ಇವಾಗ ಒಂದು 2 ತಿಂಗಳು ಸರ್ ಮನೆಗೆ ಬರಲಿಲ್ಲ. ಮತ್ತೆ ನಾನು ಟಿವಿನಲ್ಲೇ ನೋಡ್ತಾ ಇರೋದು. ಏನಾಗಿದ್ದದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಟಿವಿನಲ್ಲೇ ನೋಡ್ಕೊಂಡಿದ್ದೀನಿ. ಮುಂದೆ ಯಾರಿದ್ದಾರೆ ಹೆಂಗಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅಷ್ಟಕ್ಕೂ ಬುರುಡೆ ಗ್ಯಾಂಗ್ ತೋಡಿದ್ದ ಕೆಡ್ಡಾಗೆ ಚಿನ್ನಯ್ಯ ಬಿದ್ದಿದ್ ಹೇಗೆ ಅದನ್ನೇ ತೋರಿಸ್ತೀವಿ ನೋಡಿ. 17 ವರ್ಷದ ಹಿಂದೆ ಮಲ್ಲಿಕಾ ಜೊತೆ ಚಿನ್ನಯ್ಯ ವಿವಾಹವಾಗಿದ್ದ. ಮದುವೆ ಬಳಿಕ 7 ವರ್ಷ ಧರ್ಮಸ್ಥಳದಲ್ಲಿ ದಂಪತಿ ಕೆಲಸ ಮಾಡಿದ್ರು. ಬಳಿಕ ಸತ್ಯಮಂಗಲದ ಕೆಂಜನೂರಿಗೆ ವಾಪಸ್ಸಾಗಿದ್ರು. ಈ ವೇಳೆ 2 ಲಕ್ಷ ಹಣ ನೀಡಿ 10 ವರ್ಷಕ್ಕೆ ಮನೆ ಲೀಸ್ ಪಡೆದಿದ್ದ. ಮನೆ ಲೀಸ್ ಅವಧಿ ಇನ್ನೂ 2 ವರ್ಷ ಬಾಕಿ ಇದೆ. ಆದ್ರೆ ಲೀಸ್ ವಿಸ್ತರಿಸಲು ಮತ್ತೆ 2 ಲಕ್ಷ ಹಣ ಕೊಡಿ ಅಂತ ಮಾಲೀಕ ಕೇಳಿದ್ದ. ಆದ್ರೆ ದಂಪತಿ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಇಂಥ ಹೊತ್ತಲ್ಲೇ ವಕೀಲರ ತಂಡ ಚಿನ್ನಯ್ಯನನ್ನ ಸಂಪರ್ಕಿಸಿತ್ತು. ಚಿನ್ನಯ್ಯನ ಕೈಗೆ 2 ಲಕ್ಷ ಹಣ ಕೊಟ್ಟ ಗ್ಯಾಂಗ್ ನಾವು ಹೇಳಿದಂತೆ ಕೇಳಬೇಕು ಅಂತ ತಾಕೀತು ಮಾಡಿತ್ತು. 2 ತಿಂಗಳ ಹಿಂದೆ ಚಿನ್ನಯ್ಯನನ್ನ ಕರೆದೊಯ್ದಿದ್ರು ಅನ್ನೋದು ಗೊತ್ತಾಗಿದೆ. ಹೀಗೆ ಬಂದಿದ್ದ ಗ್ಯಾಂಗ್ ಮಾಸ್ಕ್ ಮ್ಯಾನ್ ನನ್ನ ಧರ್ಮಸ್ಥಳಕ್ಕೆ ಕರೆದೊಯ್ದು ಗುಂಡಿ ಅಗಿಸಿದೆ ಅನ್ನೋದು ಗೊತ್ತಾಗಿದೆ. ಸರ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 4 ದಿನ ಆದಮೇಲೆ ಟಿವಿನಲ್ಲಿ ನಾನು ನೋಡ್ತಾ ಇದ್ದೆ. ಅಲ್ಲಿದ್ದರು ನಮ್ಮ ಯಜಮಾನ್ರು. ಹಾಗಂತ ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಇನ್ನು ಚಿನ್ನಯ್ಯ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆರೋಪ ತಳ್ಳಿ ಹಾಕಿರುವ ಪತ್ನಿ, ನಾವು ಮಂಜುನಾಥನ ಆಣೆಗೂ ಹಿಂದೂ ಧರ್ಮದಲ್ಲೇ ಇದ್ದೇವೆ ಎಂದಿದ್ದಾರೆ. ನಮ್ಮ ಮಂಜುನಾಥ ಅನ್ನಪ್ಪನೇ ಕೈ ಎತ್ತಿ ಮುಗಿತದ್ದು. ಅದೇನಿರಲಿ, SIT ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಬುರುಡೆ ಹಿಂದಿನ ಒಂದೊಂದೇ ಸತ್ಯಗಳು ಹೊರಬರ್ತಿವೆ. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.